ನನ್ನ ಹೆಸರು ಪಡಿಕಲ್ ಕುಸುಮಾವತಿ. ಕೈಕೇರಿ ವಿಲೇಜ್, ಕೈಕೇರಿ ಪೋಸ್ಟ್, ಗೋಣಿಕೊಪ್ಪ, ಕೊಡಗು ಜಿಲ್ಲೆ, ವಿರಾಜಪೇಟೆ ತಾಲೂಕು. ನಾನು ಶಾಲೆ ವಿದ್ಯಾಭ್ಯಾಸ ಮಾಡಿದ್ದು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಟಿ ಶೆಟ್ಟಿಗೇರಿ. ತಂದೆ ಮುತ್ತಪ್ಪ, ತಾಯಿ ಗಂಗಮ್ಮ. 2005ನೇ ಇಸವಿಯಿಂದ ದಲಿತ ಸಂಘಟನೆಯ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಬಂದಿದ್ದೇನೆ. ಈ ವರ್ಷಕ್ಕೆ 21 ವರ್ಷ ಆಯಿತು. ಸುಮಾರು 9 ಸಂಘಟನೆಯಲ್ಲಿ ಕೊಡಗು ಜಿಲ್ಲಾ ಮಹಿಳಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಸಮಾಜ ಸೇವೆ ಜೊತೆಯಲ್ಲಿ ಮುಖ್ಯವಾಗಿ ನಾನು ತೊಡಗಿಸಿಕೊಂಡಿದ್ದು ಏನೆಂದರೆ, ಕೊಡಗು ಜಿಲ್ಲಾದಾದ್ಯಂತ ನಮ್ಮ ಶ್ರೀಮಂಗಲದಿಂದ ಮಡಿಕೇರಿಯವರೆಗೆ, ಮಡಿಕೇರಿಯಿಂದ ಶನಿವಾರ ಸಂತೆ, ಗುಡ್ಲಿಪೇಟೆ, ಇತರ ಕೊಡಗಿನ ಇನ್ನಿತರ ಭಾಗಗಳಲ್ಲಿ ನಾನು ವೃದ್ಧರನ್ನು, ಅನಾಥ ವೃದ್ಧರನ್ನು, ರಸ್ತೆ ಬದಿಯಲ್ಲಿ ಮಲಗಿರ್ತಾರೆ, ಮತ್ತು ಟೌನಿನಲ್ಲಿರ್ತಾರೆ, ಎಲ್ಲ ಕಡೆ ಮಲಗಿರ್ತಾರೆ. ಅವರನ್ನು ಗುರುತಿಸಿ, ನಿಮ್ಮ ಹೆಸರೇನು, ನೀವು ಎಲ್ಲಿಂದ ಬಂದವರು, ನಿಮ್ಮನ್ನು ಯಾರು ತಗೊಬಂದು ಇಲ್ಲಿ ಬಿಟ್ಟಿದ್ದು ಎಲ್ಲ ವಿಚಾರಣೆ ಮಾಡಿ, ನಂತರ ನನಗೆ ಯಾರೂ ಇಲ್ಲ ಎಂಬ ಸಂದರ್ಭದಲ್ಲಿ ಅವರನ್ನು ಮೊದಲು ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಗಳನ್ನು ಕೊಟ್ಟು, ನಂತರ ಪಂಚಾಯಿತಿಗಳಿಗೆ ಮಾಹಿತಿಗಳನ್ನು ಕೊಟ್ಟು, ಈ ಒಂದು ರಸ್ತೆ ಬದಿಯಲ್ಲಿ ಒಬ್ಬ ಅನಾಥ ವೃದ್ಧರಿದ್ದಾರೆ, ಇವರನ್ನು ಕೂಡಲೇ ನಾನು ಅನಾಥಾಶ್ರಮಕ್ಕೆ ಸೇರಿಸಬೇಕಾಗಿ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ಅಂತ ಹೇಳಿ ಪೊಲೀಸ್ ಅಧಿಕಾರಿಯವರ ಜೊತೆಯಲ್ಲಿ ಸಂದರ್ಶನವನ್ನು ಮಾಡಿ, ನಂತರ ಅವರನ್ನು ಸ್ನಾನ ಮಾಡಿಸಿ, ಹೇರ್ ಕಟ್ಟಿಂಗ್ಸ್ ಎಲ್ಲ ಮಾಡಿ, ಅವರಿಗೆ ಹೊಸ ಬಟ್ಟೆಗಳನ್ನು ಧರಿಸಿ, ನಂತರ ಆ್ಯಂಬುಲೆನ್ಸ್ ಮುಖಾಂತರ ನಾನು ಅವರನ್ನು ವೃದ್ಧಾಶ್ರಮಗಳಿಗೆ ಕರ್ಕೊಂಡು ಸೇರಿಸುತ್ತಿದ್ದೇನೆ. ಮತ್ತು ಕೊಡಗು ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ಅಹೋರಾತ್ರಿ ಪ್ರತಿಭಟನೆ, ವಸತಿ ಸೌಲಭ್ಯ ಇಲ್ಲ ಎಂದು ಅಹೋರಾತ್ರಿ ಪ್ರತಿಭಟನೆಗಳನ್ನು ಮಾಡಿರುತ್ತೇನೆ. ಮತ್ತು ದಿಡ್ರಳ್ಳಿ ಪ್ರಕರಣದಲ್ಲಿ ನಾನು ಭಾಗವಹಿಸಿ ನನ್ನ ಕೈಯಿಂದ ಆಗುವಂಥ ಸಹಾಯವನ್ನು ಅವರಿಗೆ ಮಾಡಿರುತ್ತೇನೆ. ಮತ್ತು ನನ್ನ ಸ್ನೇಹಿತೆ ಪ್ರಮೀಳಾ ಎಂಬುವರು, ಅವರು ಆಕಸ್ಮಿಕವಾಗಿ ಅವರು ಹಲ್ಲೆ ಆದರು. ಆ ಹಲ್ಲೆಗಳಲ್ಲಿ ನಾನು ಭಾಗವಹಿಸಿ ನನ್ನ ಕೈಯಿಂದ ಆಗುವಂಥ ಅವರ ಮಕ್ಕಳಿಗೆ ಸಹಾಯವನ್ನು ಮಾಡಿರುತ್ತೇನೆ. ಅಲ್ಲದೆ ಇನ್ನಿತರ ಎಲ್ಲ ಸಂಘ ಸಂಸ್ಥೆಯ ವತಿಯಿಂದ, ಎಲ್ಲರ ಸಹಯೋಗದಿಂದ ನಾನು ಕೊಡಗು ಜಿಲ್ಲೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಹ ಈಗಾಗಲೇ ತೊಡಗಿಸಿಕೊಂಡಿರುತ್ತೇನೆ. ಈ ಎಲ್ಲ ಕೆಲಸ ಕಾರ್ಯಗಳನ್ನು ತೊಡಗಿಸಿಕೊಂಡು ಸಮಾಜಮುಖಿಯಾಗಿ ಸುಮಾರು 21 ವರ್ಷಗಳ ಕಾಲ ನಾನು ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ನನಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈಗಾಗಲೇ ಕಿತ್ತೂರು 2025-26ನೇ ಸಾಲಿನಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ನೀಡಿರುತ್ತಾರೆ ನಮ್ಮ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಈ ಬಾರಿ ಕೊಡಗು ಜಿಲ್ಲೆಯಿಂದ ಬಿಗ್ ಬಾಸ್ ಮನೆಗೆ ತೆರಳಲು ಇಚ್ಛಿಸುತ್ತಿದ್ದೇನೆ. ಅಲ್ಲದೆ ಕೊಡಗು ಜಿಲ್ಲಾದಾದ್ಯಂತ ಮತ್ತು ನಮ್ಮ ಕರ್ನಾಟಕದಾದ್ಯಂತ ಪ್ರತಿಯೊಂದು ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು ನನಗೆ ನಿಮ್ಮ ಸಹಾಯ ನನಗೆ ಬೇಕು. ನಾನು ನಿಮ್ಮಲ್ಲಿ ಮನದಾಳದ ಮಾತುಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿರುತ್ತೇನೆ.